ರಾಜಿ ಮಶ್ರೂಮ್ ಬಿರಿಯಾನಿ ಮಾಡಪ್ಪಿ. ಅಯ್ಯ, ಮಶ್ರೂಮ್ ಬಿರಿಯಾನಿ ತಿನ್ಬೇಕನ್ಸಾಯ್ತಾ ನಿಮ್ಗ? ತಡ್ರಂಗಾರ ಮಾಡಿ ಕೊಡ್ತೇನೆ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರ, ಒಂದ್ ಗ್ಲಾಸ್ ಅಕ್ಕಿ ತಗೊಂಡು ಒಂದ್ ಸ್ವಚ್ಛಂಗ್ ತೊಳ್ಕೊಂಡು ಒಂದ್ ಅರ್ಧ ತಾಸ್ ಮುಂಚೆನೆ ಇಡ್ತೇನೆ. ಈ ಕಡೆ ಒಲಿ ಮೇಲೆ ಒಂದ್ ಕುಕ್ಕರ್ ಇಟ್ಟು ಅದಕ್ಕ ಒಂದ್ 2-3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ, ಜೊತೆಗೆ 2 ಸ್ಪೂನ್ ಎಣ್ಣೆ ಹಾಕಿ, ಮನ್ಯಾಗ ಏನೇನ್ ಮಸಾಲಾ ಐಟಮ್ ಇರ್ತಾವಲ್ಲ, ಚಕ್ಕಿ, ಲವಂಗ, ಮೆಣಸು, ಪಲಾವ್ ಎಲಿ, ಇದನ್ನೆಲ್ಲದನ್ನು ಹಾಕಿ ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕ. ಆಮೇಲೆ ಇದಕ್ಕ ಒಂದ್ ಉಳ್ಳಾಗಡ್ಡಿನ ಹಿಂಗ್ ಉದ್ದಕ್ ಹೆಚ್ಚಿ ಅದನ್ನು ಹಾಕಿ ಉಳ್ಳಾಗಡ್ಡಿ ಬೇಯೋವರೆಗೂ ಅದನ್ನ ಚಲೋ ಹೊತ್ತಂಗ ಬೇಯಿಸ್ಕೋಬೇಕ. ಉಳ್ಳಾಗಡ್ಡಿ ಬೆಂದಿಂದ ಅದಕ್ಕ ಹಿಂಗ್ ಸಣ್ಣ ಕಟ್ ಮಾಡ್ಕೊಂಡ್ರ ಮಶ್ರೂಮ್ ಹಾಕಿ ಮಶ್ರೂಮ್ ಬೇಯೋವರೆಗೂ ಒಂದ್ ಸ್ವಲ್ಪ ಕಾಯ್ಬೇಕು, ಒಂದ್ 5-10 ನಿಮಿಷ. ಈ ಕಡೆ ಒಂದ್ ಜಾರ್ ತಗೊಂಡು ಅದಕ್ಕ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನಾ ಮತ್ 10-12 ಹಸಿಮೆಣಸಿನಕಾಯಿ, ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಯಾಕಪ್ಪ ಅಂತಂದ್ರ ಹಸಿರು ಕಲರ್ ಮೇಂಟೈನ್ ಆಗಾಕ ಉಪ್ಪು ಹಾಕಿ, ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಚಲೋ ಹೊತ್ತಂಗ ಪೇಸ್ಟ್ ಮಾಡ್ಕೋಬೇಕ. ಈ ಪೇಸ್ಟ್ ರೆಡಿ ಆಗಿಂದ ನಾವೇನ್ ಒಲಿ ಮ್ಯಾಗ ಇಟ್ಟೇವಲ್ಲ ಈಗ ಆ ಮಶ್ರೂಮ್ ಸ್ವಲ್ಪ ಬೆಂದಿರ್ತೈತಿ, ನೀರ್ ಬಿಟ್ಟಿರ್ತೈತಿ, ಅದಕ್ಕೆ ಈ ಪೇಸ್ಟ್ ಹಾಕಿ ಇದನ್ನ ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೋಬೇಕ. ಇದು ಹಸಿ ವಾಸನೆ ಹೋಗುವವರೆಗೂ ಅದನ್ನ ಚಲೋ ಹೊತ್ತಂಗ ಕುದಿಸ್ಕೋಬೇಕ. ಆಮೇಲೆ ಅದ ಜಾರ್ಗೆ 1-2 ಟೊಮ್ಯಾಟೊ ಹಾಕಿ, ಟೊಮ್ಯಾಟೊನ ಚಂದಂಗ ಮಿಕ್ಸಿ ಮಾಡ್ಕೊಂಡು ಆ ಮಿಕ್ಸರ್ಗೆ ಹಾಕಿ ಚಲೋ ಹೊತ್ತಂಗ ಕೈ ಆಡಿಸ್ಕೋಬೇಕ. ಈಗ ಇದಕ್ಕ 2-3 ಸ್ಪೂನ್ ಆಗುವಷ್ಟು ಮೊಸರು, ಗರಂ ಮಸಾಲ ಮತ್ತ ಒಂದ್ ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಅದನ್ನು ಚಲೋ ಹೊತ್ತಂಗ ಕೈ ಆಡಿಸ್ಕೋಬೇಕ. ಆಮೇಲೆ 1-2-3 ಗ್ಲಾಸ್ ಆಗುವಷ್ಟು ನೀರ್ ಹಾಕಿ, ಆ ನೀರ್ ಕುದಿ ಬಂದಿಂದ ನಾವೇ ನೆನ್ಸಿಟ್ಕೊಂಡಿರ್ತೇವಲ್ಲ ಅಕ್ಕಿ ಹಾಕಿ ಚಲೋ ಹೊತ್ತಂಗ ಕೈ ಆಡಿಸ್ಕೋಬೇಕ. ಆಮೇಲೆ ಇದು ಅಕ್ಕಿ ಹಾಕಿದ್ಮೇಲೆ ಏನ್ ಕುದಿ ಹತ್ತಿಂದ ಕುಕ್ಕರ್ ಲಿಡ್ ಮುಚ್ಚಿ 2-3 ವಿಸಿಲ್ ಹೊಡಿಸ್ಕೊಂಡ್ರ ಮಸ್ತ್ ಅಂದ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.